ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮಕ್ಕಳಿಂದ ದೊಡ್ಡೋರ ತನಕನೂ ತುಂಬಾ ಇಷ್ಟಪಡೋ ಆನಿಯನ್ ಲಚ್ಚಾ ಪರೋಟ ಹಾಗೂ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಯಾರೆಲ್ಲ ಮೊದಲೇ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಲಚ್ಚಾ ಪರೋಟ ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ 1.5 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿರಬೇಕು. ಆ ರೀತಿ ಸ್ಮೂತಾಗಿ ನಾದ್ಕೊಂಡು ಒಂದು 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ನಾರ್ಮಲಾಗಿ ಚಪಾತಿ ಮಾಡೋದಕ್ಕಿಂತ ಈ ರೀತಿ ಒಂದು ಡಿಫ್ರೆಂಟ್ ವೇದಲ್ಲಿ ಮಾಡೋದ್ರಿಂದ ಈ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ಲೇಯರ್ ಆಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಮಕ್ಕಳಿಗೆ ಎಷ್ಟು ರೀತಿಯಾಗಿ ಮಾಡಿಕೊಟ್ರೂ ಸಾಲದೆ ಯಾವುದಾದ್ರೂ ಒಂದು ರೀಸನ್ ಹೇಳ್ಕೊಂಡು ಊಟ ಬಿಡೋದ್ರಲ್ಲೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ರೀತಿಲಿ ಈ ಥರ ಚಪಾತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋದಷ್ಟೇ. ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಮೇಲ್ಗಡೆಯಿಂದ ಅಪ್ಲೈ ಮಾಡಿ ಒಂದು 15 ನಿಮಿಷ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. 15 ನಿಮಿಷ ಆದಮೇಲೆ ಈ ರೀತಿ ನೆಂದಿದೆ. ಒಂದು ಸ್ಮಾಲ್ ಪೋರ್ಷನ್ನ ತಗೊಂಡು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಹಚ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೋಬೇಕು. ಬೇಕ್ರಿ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರ ಪರೋಟನೇ ಬೇಕು ಅಂದರೆ ನೀವು ಮೈದಾನ ಯೂಸ್ ಮಾಡ್ಕೋಬೋದು. ನಾನು ಹೆಲ್ತ್ ವೈಸ್ ನೋಡಿಕೊಂಡು ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಫುಲ್ ಚಪಾತಿ ತುಂಬಾ ಅಪ್ಲೈ ಮಾಡಬೇಕು. ಇದಕ್ಕಿವಾಗ ಸ್ವಲ್ಪ ಅಚ್ಕಾರದ ಪುಡಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಮಸಾಲೆ ಎಲ್ಲ ಹಾಕೊಳ್ಳೋದ್ರಿಂದ ಮೇಲ್ಗಡೆಯಿಂದ ಸಾಸು ಅಥವಾ ಮೊಸರು ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವುದೇ ರೀತಿ ಪಲ್ಯನೂ ಬೇಕಾಗಲ್ಲ, ಆ ರೀತಿ ತಿಂತಾರೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕಿ ಈ ರೀತಿ ಚಪಾತಿ ತುಂಬ ಸವರಬೇಕು. ಹಾಗೆ ಒಂದು ನೈಫ್ ತಗೊಂಡು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಈ ಲೇಯರ್ ಆಗಿ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟನ್ನ ಮೇಲ್ಗಡೆಯಿಂದ ಹಚ್ಕೊಂಡ್ಬಿಟ್ಟು ಮತ್ತೆ ಚಪಾತಿ ಥರ ಲಟ್ಟಿಸ್ಕೋಬೇಕು. ಚಿಕ್ಕದಾಗಿ ಸ್ವಲ್ಪ ಲಟ್ಟಿಸ್ಕೊಂಡ ನಂತರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪನ್ನ ಉದುರಿಸ್ತಾ ಇದ್ದೀನಿ. ಹಾಗೆ ಲಟ್ಟಣಿಗೆ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಿಸಿದರೆ ಸಾಕಾಗುತ್ತೆ. ಮತ್ತು ನಿಮಗೆ ಚಪಾತಿ ಇನ್ನೂ ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ದೊಡ್ಡ ಸೈಜ್ ಮಾಡ್ಕೊಳ್ಳಿ. ಇಲ್ಲ ಅಷ್ಟೇ ಸಾಕಪ್ಪ ಅನ್ನೋರು ಅಷ್ಟಕ್ಕೆ ಹೆಂಚನ್ನ ಕಾಯಕ್ಕೆ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಈ ಲಟ್ಟಿಸ್ಬೇಕಾದ್ರೇ ಹೆಂಚನ್ನ ಕಾಯಕ್ಕೆ ಇಟ್ಬಿಡಿ. ಇವಾಗ ನಾನು ಕಾದಿರೋ ಹಂಚ ಮೇಲೆ ಈ ಚಪಾತಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಯಾವ ಸೈಡ್ ಇರುತ್ತೋ ಆ ಸೈಡನ್ನ ಕೆಳಗಡೆ ಮಾಡಿ ಫಸ್ಟ್ನ ಹಾಕಿ ಅದು ಒಂದು ಸೈಡ್ ಬೆಂದಮೇಲೆ ಮತ್ತೆ ತಿರುಗಿ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ. ಯಾಕೆಂದರೆ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿ ಅದರಲ್ಲೇ ಚೆನ್ನಾಗಿ ಬೇಯಬೇಕು. ಆ ರೀತಿ ಬೇಯಿಸ್ಕೊಂಡ್ರೆ ಈ ಆನಿಯನ್ ಲಚ್ಚಾ ಪರೋಟ ರೆಡಿಯಾಗುತ್ತೆ. ಇವಾಗ ಪನ್ನೀರ್ ಪರೋಟ ಮಾಡಲಿಕ್ಕೆ ಕಲಸಿರೋ ಹಿಟ್ಟಿನಲ್ಲಿ ಸ್ಮಾಲ್ ಪೋರ್ಷನ್ನ ತಗೊಂಡು ಮಿಕ್ಸ್ ಮಾಡಿರೋ ಪನ್ನೀರನ್ನ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಈ ಸ್ಟಫಿಂಗಿಗೆ ತುರಿದಿರೋ ಪನ್ನೀರು, ಆನಿಯನ್ನು, ಗರಂ ಮಸಾಲ, ಧನಿಯಾ ಪೌಡರು, ಉಪ್ಪು, ಚಿಲ್ಲಿ ಪೌಡರು ಹಾಗೆ ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟಫಿಂಗ್ನ ಒಳಗಡೆ ಇಟ್ಟು ಫೋಲ್ಡ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಚ್ಬಿಟ್ಟು ಇದನ್ನು ಚಪಾತಿ ಥರನೇ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪದಾಗೇ ಇರಬೇಕು. ಒಳಗಡೆ ಪನ್ನೀರ್ ಸ್ಟಫಿಂಗ್ ಇರೋದ್ರಿಂದ ಹರಿದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ಮೂತಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಈ ರೀತಿ
ಸ್ವಲ್ಪ ತೀರ ದೊಡ್ಡದಾಗಿ ಅಲ್ಲ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಪನ್ನೀರ್ ಪರೋಟ ಅಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ. ಈಗ ಕಾದಿರೋ ಹಂಚ ಮೇಲೆ ಈ ಪನ್ನೀರ್ ಪರೋಟಾನ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಕೂಡ ಎರಡೂ ಸೈಡು ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ಇವಾಗ ಆಯಿಲ್ನ ಸ್ಪ್ರೆಡ್ ಮಾಡಿ ಮತ್ತೆ ಒಂದು ಸೈಡು ಬೇಯಿಸ್ತಾ ಇದ್ದೀನಿ. ಮತ್ತೆ ಒಂದು ಸೈಡಿಗೆ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ನಿಮಗೆ ಆಯಿಲ್ ಬೇಕಾದರೆ ಆಯಿಲ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನಿಧಾನ ಉರಿಲಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಈ ಪನ್ನೀರ್ ಪರೋಟನೂ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲೂ ಮಕ್ಕಳಿದ್ರೆ, ಮಕ್ಕಳು ವೆರೈಟಿ ಫುಡ್ನ ಕೇಳ್ತಾಯಿದ್ರೆ ಈ ರೀತಿ ಪನ್ನೀರ್ ಹಾಗೂ ಆನಿಯನ್ ಲಚ್ಚಾ ಪರೋಟ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ಹಾಗಿದ್ರೆ ತಡ ಯಾಕೆ, ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ನೋಡಿ, ನನಗೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಧನ್ಯವಾದಗಳು.